ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಮಾಹಿತಿಯನ್ನು ಹೊರಡಿಸಲಾಗಿದೆ. ಯಾರ್ದು ಈ ಒಂದು ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿಲ್ಲ ಅಂತಹ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ, ಪ್ರಮುಖವಾಗಿ ಇಲಾಖೆ ಒಂದು ಇಮೇಲ್ ಐಡಿಯನ್ನು ಪ್ರೊವೈಡ್ ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ನೋಡಬಹುದು VAO payment@gmail.com ಅಂತ ಒಂದು ಇಮೇಲ್ ಐಡಿಯನ್ನು ನೀಡಲಾಗಿದೆ. ಪ್ರಮುಖವಾಗಿ ಇದಕ್ಕೆ ನಿಮ್ಮೊಂದು ಅರ್ಜಿ ಸಂಖ್ಯೆ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮತ್ತು ನೀವು ಪೇಮೆಂಟ್ ಮಾಡಿರ್ತಕ್ಕಂತಹ ಪ್ರೂಫ್ನ ಒಂದು ಸ್ಕ್ರೀನ್ಶಾಟನ್ನು ಕಳುಹಿಸಬೇಕಾಗತ್ತೆ. ಮುಖ್ಯವಾಗಿ ಸ್ನೇಹಿತರೆ, ನೀವು ಈ ಒಂದು ಇಮೇಲನ್ನು ಕಳುಹಿಸಿದ 2 ದಿನಗಳ ನಂತರದಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ. ನಂತರದಲ್ಲಿ ನಿಮ್ಮೊಂದು ಅರ್ಜಿ ಏನಿರ್ತಕ್ಕಂತಹದ್ದು ಅದನ್ನು ಸುಲಭವಾಗಿ ಪ್ರಿಂಟ್ ತೆಗೆದುಕೊಳ್ಬೇಕಂತ ಹೇಳಿ ಇಲಾಖೆ ಸ್ಪಷ್ಟವಾಗಿ ನೀಡಲಾಗಿರ್ತಕ್ಕಂಥದ್ದು. ಬನ್ನಿ ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಪೇಮೆಂಟ್ ಇಶ್ಯೂ ಏನಿದೆ ಅದಕ್ಕೆ ಯಾವ ರೀತಿಯಾಗಿ ಇಮೇಲನ್ನು ಕಳಿಸಬೇಕು ಎಂಬುದನ್ನು ನೋಡ್ತಾ ಹೋಗೋಣ. ಮುಖ್ಯವಾಗಿ ನಿಮ್ಮ ಒಂದು ಇಮೇಲ್ಗೆ ಹೋಗಬೇಕಾಗತ್ತೆ. ಇಮೇಲ್ಗೆ ಹೋದ ನಂತರದಲ್ಲಿ ಅಲ್ಲಿ ಫ್ರಮ್ ಅಲ್ಲಿ ನಿಮ್ಮ ಒಂದು ಅಡ್ರೆಸ್ ಇರತಕ್ಕಂತಹದ್ದು. ನಂತರದಲ್ಲಿ ಈಗಾಗಲೇ ಇಲಾಖೆ ಏನು ಒಂದು ಪ್ರೊವೈಡ್ ಮಾಡಲಾಗಿದೆ ಇಮೇಲ್ ಅಡ್ರೆಸ್ಸನ್ನು, ಆ ಒಂದು ಅಡ್ರೆಸ್ಸನ್ನು 2 ಆಪ್ಷನಲ್ಲಿ ಟೈಪ್ ಮಾಡಿ. ಪ್ರಮುಖವಾಗಿ VAO payment@gmail.com. ಯಾವುದೇ ಸ್ಪೆಲ್ಲಿಂಗನ್ನು ತಪ್ಪು ಮಾಡಬೇಡಿ, ಸರಿಯಾದ ಕ್ರಮದಲ್ಲಿ ಈ ಒಂದು ಇಮೇಲ್ ಐಡಿಯನ್ನು ನಮೂದಿಸಿ. ಇಮೇಲ್ ಐಡಿಯನ್ನು ನಮೂದಿಸಿದ ನಂತರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರದಲ್ಲಿ ಇಲ್ಲಿ ಸಬ್ಜೆಕ್ಟ್ ಏನಿರ್ತಕ್ಕಂಥದ್ದು ಸಿಂಪ್ಲಿ ಇಲ್ಲಿ ಪೇಮೆಂಟ್ ಇಶ್ಯೂ ಅಂತ ಇಲ್ಲಿ ಸಬ್ಜೆಕ್ಟನ್ನು ಕೊಡಬಹುದು. ನಂತರದಲ್ಲಿ ಇಲ್ಲಿ ಕಂಪೋಸ್ ಇಮೇಲ್ ಅಂತ ಏನಿರ್ತಕ್ಕಂಥದ್ದು, ಈ ಒಂದು ಕಂಪೋಸ್ ಇಮೇಲಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ID ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ನಿಮ್ಮೊಂದು ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಕೆಳಗಡೆ ಫೈಲ್ ಅಟ್ಯಾಚನ್ನು ಮಾಡಬೇಕಾಗತ್ತೆ. ನಂತರದಲ್ಲಿ ಸ್ನೇಹಿತರೆ, ನೀವು ಪೇಮೆಂಟ್ ಮಾಡಿರ್ತಕ್ಕಂತಹ ಪ್ರೂಫ್ ಏನಿರ್ತಕ್ಕಂಥದ್ದು ಅದನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಪ್ರಮುಖವಾಗಿ ನೀವು ಯಾವುದಾದ್ರೂ ಗೂಗಲ್ ಪೇಯಿಂದ ಅಥವಾ ಫೋನ್ಪೇಯಿಂದ, ಪೇಟಿಎಮ್ಮಿಂದ, ಅಮೆಜಾನ್ ಪೇಯಿಂದ ಪೇ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಟ್ರಾನ್ಸಾಕ್ಷನಲ್ಲಿ ಹೋಗಿ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಆ ಒಂದು ಸ್ಕ್ರೀನ್ಶಾಟನ್ನು ಇಲ್ಲಿ ಅಟ್ಯಾಚ್ ಮಾಡಿ KEAಗೆ ಕಳಿಸಬೇಕಾಗತ್ತೆ.